ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ರೂಪ ನಿಂತಿದ್ಲು. ಅವಳು ಆ ಕಡೆ ಈ ಕಡೆ ನೋಡ್ತಾ ಅನುರಾಧ ಹತ್ರ ಬಂದ್ಲು. ಬ್ಯಾಗಿಂದ ಒಂದಿಷ್ಟು ನೋಟ್ ತೆಗೆದು ಅನುರಾಧ ಕೈ ಮೇಲಿಡೋಕ್ ಬಂದ್ಲು. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತ ಅವಳು ರೂಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ರೂಪ ತುಂಬಾ ಕನ್ಸನಿಂದ ಅನುರಾಧನ ನೋಡಿ, ಈ ಹಣ ಯಾಕಂದ್ರೆ ನಮ್ ಹುಡುಗಿ ಮಿಲಿನ ನಿನ್ನೆ ಹುಷಾರಿಲ್ದೇ ಇದ್ದಾಗ ಎತ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಕ್ಕೆ, ಮತ್ತೆ ಬೆಳಗಿಂದ ಸಂಜೆವರೆಗೂ ಅವಳ ಪಕ್ಕಾನೆ ಕೂತು ಕೇರ್ ಮಾಡಿರೋದಕ್ಕೆ. ಆಕ್ಚುಲಿ ಕೇರ್ ಟೇಕರ್ಗೆ ಪರ್ ಡೇ ಸ್ಯಾಲ್ರಿ 400 ಇಲ್ಲ 500 ಇರುತ್ತೆ. ಆದ್ರೆ ಶರ್ಮಾ ಫ್ಯಾಮಿಲಿ ಅವ್ರು ಅಪಾಯಿಂಟ್ ಮಾಡ್ಕೊಂಡಿರೋ ಕೆಲ್ಸದವ್ರಿಗೆ 1,000 ಕೊಡ್ತಾರೆ. ಅದ್ರಲ್ಲೂ ನೀನ್ ಈ ಸ್ಕೂಲ್ ಟೀಚರ್ ಬೇರೆ, ಅದಕ್ಕೆ ನಾನ್ ನನಗೆ 5,000 ಕೊಡ್ತಿದ್ದೀನಿ. ಇದು ಶರ್ಮಾ ಫ್ಯಾಮಿಲಿಯ ಗಿಫ್ಟ್ ಅಂದ್ಕೋ ಅಂತ ಭಿಕ್ಷುಕರ ಹಾಗೆ ನೋಡಿದ್ಲು ರೂಪ. ರೂಪ ಕೈಯಲ್ಲಿದ್ದ ಅಷ್ಟು ಹಣ ಎತ್ಕೊಂಡ್ಲು. ಅವಮಾನ ಮಾಡೋ ಇಂಟೆನ್ಷನ್ ಇಂದ ಬಂದ ರೂಪ ಫೇಸಲ್ಲಿ ಸರ್ಕಾಸ್ಟಿಕ್ ಸ್ಮೈಲ್ ಇತ್ತು. ಈ ಹಣದ ಮುಂದೆ ಯಾವ ಸಂಬಂಧನೂ ಶಾಶ್ವತ ಅಲ್ಲ ಅನ್ಕೋತಿದ್ದ ರೂಪ ಅನುರಾಧ ಮುಖದಲ್ಲಿ ನಗು ನೋಡಿ ಶಾಕ್ ಆದ್ಲು. ಉಫ್ ಅಂತ ಆ ಹಣದಲ್ಲಿ ಗಾಳಿ ಬೀಸ್ಕೊಂಡು ನಂತರ ಅನುರಾಧ ಅಷ್ಟು ಹಣನ ರೂಪ ಮುಖಕ್ಕೆ ಎಸೆದ್ಲು. ರೂಪ, ಈ 5 ವರ್ಷದ ಹಿಂದೆ ನಂಗೆ ಏನೆಲ್ಲ ಇಫೆಕ್ಟ್ ಆಯ್ತೋ ಅದನ್ನ ನಾನು ಮರ್ತಿಲ್ಲ. ಆದ್ರೆ ಈ 5 ವರ್ಷದಲ್ಲಿ ನಾನು ಮೊದ್ಲಿನ ಹಾಗಿಲ್ಲ. ನನ್ ಲುಕ್ ಹಾಗೆ ಇರಬಹುದು, ಆದ್ರೆ ನನ್ನ ಮನಸ್ಸು, ನನ್ನ ಭಾವನೆ ಮತ್ತು ನನ್ನ ಥಿಂಕಿಂಗ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಬಟ್ ನೀನು ಇಲ್ಲೇ ಸ್ಟಿಕ್ ಆಗಿದೆಯಾ ಅಂತ ರಫ್ ವಾಯ್ಸ್ ಅಲ್ಲಿ ಹೇಳಿದ್ಲು. ಮತ್ತೆ ರೂಪಾನ ತನ್ನ ಕಡೆ ಫೋರ್ಸ್ ಅಲ್ಲಿ ಹೇಳ್ಕೊಂಡು ಜೋರಾಗಿ ಹಿಂದಕ್ಕೆ ತಳ್ಳದ್ಲು. ರೂಪ, ಒಂದ್ ಮಾತು ನೆನ್ಪಿಟ್ಕೊ, ನೀನ್ ಅನ್ಕೊಂಡಿರೋವಷ್ಟು ಒಳ್ಳೆಯವಳಲ್ಲ. ನಾನು ತುಂಬಾ ಕೆಟ್ಟವಳು. ನನ್ ಜೊತೆ ಫೈಟ್ಗೋ ಇನ್ನೇನಕ್ಕೋ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನಿನ್ನ ಸೇಫ್ಟಿ ನೀನ್ ನೋಡ್ಕೋ ಅಂತ ವಾರ್ನ್ ಮಾಡಿದ್ಲು ಅನುರಾಧ. ಅಷ್ಟ್ ಹೇಳಿ ಅವಳು ರೋಹನ್ ಕೈ ಹಿಡ್ಕೊಂಡು ಕ್ಲಾಸ್ ಕಡೆ ನಡೆದ್ಲು. 5 ವರ್ಷಗಳ ಹಿಂದೆ ಅನುರಾಧನ ಎದುರಿಸೋಕೆ ರೂಪಾಗಾಗ್ತಿರ್ಲಿಲ್ಲ. ಅವಳ ಕೋಪ, ಹಠ, ಸ್ಟ್ರಾಂಗ್ ನಿರ್ಧಾರದಿಂದ ರೂಪ ಭಯ ಪಡ್ತಿದ್ಲು. ಬಟ್ ಈಗ ಈ 5 ವರ್ಷದಲ್ಲಿ ಅನುರಾಧ ಮತ್ತು ಹಾಡಾಗಿದ್ಲು. ಅವಳ ಜೀವನ ಅವಳಿಗೆ ಬೇಕಾದಷ್ಟು ಪಾಠ ಕಲಿಸಿತ್ತು. ಇನ್ಮುಂದೆ ರೂಪಾಗೆ ಅವಳನ್ನ ಹ್ಯಾಂಡಲ್ ಮಾಡೋದು ಇನ್ನೂ ಕಷ್ಟ ಅಂತ ಕನ್ಫರ್ಮ್ ಆಯ್ತು. ಈ ರೀತಿ ಬದಲಾದ ಅನುರಾಧನ ಮತ್ತೆ ಇಲ್ಲಿ ನೋಡ್ತೀನಿ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳ ಹೊಟ್ಟೆ ಉರಿತಿರೋದಕ್ಕೆ ಮತ್ತೊಂದು ಕಾರಣ ಇತ್ತು. ಪ್ರತಿದಿನ ಮಿಲಿನ ಭೇಟಿ ಮಾಡೋಕೆ ಅನುರಾಧಗ್ ಅವಕಾಶ ಸಿಕ್ಕಿತ್ತು. ಅವಳ ಇಂಟೆನ್ಷನ್ ಮಿಲಿನ ಅವಳಿಂದ ದೂರ ಇಡೋದಾಗಿತ್ತು. ಮಿಲಿನ ಇವಳ ಹತ್ರ ಆಗೋಕೆ ಅವಕಾಶ ಕೊಡ್ತೀನಾ? ನೋ, ನೆವರ್ ಅಂತ ಕೋಪದಿಂದ ಹೇಳ್ಕೊಂಡು ರೂಪ ತನ್ನ ತಲೆ ತಗ್ಸಿದ್ಲು. ಅವಳ ಮೈಂಡ್ ಅಲ್ಲಿ ಮಾಸ್ಟರ್ ಪ್ಲಾನ್ ಓಡ್ತಿತ್ತು. ಸ್ಕೂಲಲ್ಲಿ ರೋಹನ್ನ ಅವಳ ಕ್ಲಾಸಿಗೆ ಕಳಿಸ್ಕೊಟ್ಟ ಅನುರಾಧ ಸೈಲೆಂಟ್ ಆಗಿ ಡಾನ್ಸ್ ಕ್ಲಾಸಿಗೆ ನಡೆದ್ಲು. ಕ್ಲಾಸ್ ರೂಮ್ ಖಾಲಿ ಆಗಿತ್ತು. ಅವಳು ಚೇರ್ ಹಿಡ್ಕೊಂಡು ಸುಮ್ಮನೆ ಕೂತಿದ್ಲು. ಕೆಲವು ನಿಮಿಷದಲ್ಲಿ ಅವಳ ಕೊಲೀಗ್ಸ್ ಒಳಗಡೆ ಬಂದ್ರು. ಅನುರಾಧ ಟೀಚರ್, ನಿಮ್ಗೆ ಪ್ರಾಬ್ಲಮ್ ಬಂದಿದೆ, ಮೇ ಬಿ ನೀವು ಸ್ಕೂಲ್ನ ಬಿಟ್ಟು ಹೋಗ್ಬೇಕಾಗಬಹುದು ಅಂತ ಗಾಬ್ರಿಲ್ ಅಂದ್ರು. ಯಾಕೆ, ಏನಾಯ್ತು ಅಂತ ಸರ್ಪ್ರೈಸಿಂಗ್ ಟೋನಲ್ಲಿ ಅನುರಾಧ ಕೇಳಿದ್ರು. ನೀವ್ ಈಗ ತಾನೇ ಆಚೆ ಅಫೆಂಡ್ ಮಾಡಿದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾ? ರೂಪಾ ಶರ್ಮಾ ಅಂತ. ಅವ್ರ ಮಗುನೇ ಮಿಲಿ. ಶರ್ಮಾ ಫ್ಯಾಮಿಲಿ ಮತ್ತು ಭರತ್ ಫ್ಯಾಮಿಲಿನ ಮಂಗಳೂರಲ್ಲಿ ಯಾರೂ ಎದುರಾಕೊಳ್ಳಲ್ಲ. ಈ ಶರ್ಮಾ ಫ್ಯಾಮಿಲಿಯವರು ಈ ಸ್ಕೂಲಿನ ಶೇರ್ ಹೋಲ್ಡರ್ಸ್ ಬೇರೆ. ಹಾಗಾಗಿ ಮಿಲಿ ಎಷ್ಟೇ ವೀಕ್ ಹುಡುಗಿ ಆದ್ರೂ ಯಾವಾಗ್ಲೂ ಅಳ್ತಾ ಭಯದಿಂದ ನಿಂತಿರೋ ಆ ಹುಡುಗಿನ ಯಾರು ಬೆದರ್ಸಲ್ಲ ಅಂತ ಟೀಚರ್ ಒಬ್ರು ಹೇಳಿದ್ರು. ಅವಳು ತನ್ನ ಕೊಲೀಗ್ಸ್ ಮಾತನ್ನ ಕೂಲಾಗಿ ಕೇಳಿಸ್ಕೊಂಡ್ಲು. ಅವ್ರ ಪ್ರಕಾರ ರೂಪಾ ಒಳ್ಳೆವಳಾಗಿದ್ಲು, ಯಾಕಂದ್ರೆ ಅವಳು ಶರ್ಮಾ ಅನ್ನೋ ಸರ್ ನೇಮ್ ಇಟ್ಕೊಂಡಿದ್ಲು. ಬಟ್ ರಿಯಾಲಿಟಿ ಏನು ಅಂತ ಅನುರಾಧಾಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ತಂಗಿಯಲ್ಲಿ ಒಳ್ಳೆ ಗುಣ ಆಗ್ಲಿ, ಒಳ್ಳೆ ಮನೋಭಾವ ಆಗ್ಲಿ ಖಂಡಿತ ಇರ್ಲಿಲ್ಲ. ಅವಳಿಗೆ ಗೊತ್ತಿರೋದು ಕಂಪ್ಲೇಂಟ್ ಮಾಡೋದಷ್ಟೇ. ಅವಳ ಯೋಚನೆಯಲ್ಲಿ ಮುಳುಗಿದ್ದಾಗ್ಲೇ, ಮೇಡಮ್, ಪ್ರಿನ್ಸಿಪಾಲ್ ನಿಮ್ಮನ್ನ ನೋಡ್ಬೇಕಂತೆ, ಬರೋಕ್ ಹೇಳಿದ್ದಾರೆ ಅಂತ ಅಟೆಂಡರ್ ಹೇಳ್ದ. ಅವಳು ಸ್ಮೈಲ್ ಮಾಡ್ತಾ ಚೇರಿಂದ ಎದ್ಲು. ತುಂಬಾ ಕೂಲಾಗಿ ಪ್ರಿನ್ಸಿಪಾಲ್ ಚೇಂಬರ್ ಕಡೆ ಹೆಜ್ಜೆ ಹಾಕಿದ್ಲು. ಮಿಸ್ ಅನುರಾಧ, ನೀವ್ ನಮ್ ಸ್ಕೂಲ್ಗೆ ಇದೊಂದು ಮಂತ್ ಡಾನ್ಸ್ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದೀರಾ. ಅದು ನಮ್ ಹೆಮ್ಮೆ. ನಿಮ್ಮಂಥ ಗ್ರೇಟ್ ಟೀಚರ್ ನಮಗ್ ಸಿಕ್ಕಿರೋದು ಪುಣ್ಯ. ಆದ್ರೆ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಟ್ಟುಸ್ರು ಬಿಟ್ರು. ಅನುರಾಧ ಮೇಡಮ್, ಈಗ ತಾನೇ ರೂಪಾ ಅವ್ರು ಬಂದಿದ್ರು. ಮಿಲಿನ ಹಾಸ್ಪಿಟಲ್ಗೆ ಸೇರಿಸಿ ಹೆಲ್ಪ್ ಮಾಡಿದ್ದಕ್ಕೆ ಖುಷಿಯಾಗಿ ನಿಮ್ಗೆ ಗಿಫ್ಟ್ ಕೊಟ್ಟಿದ್ರಂತೆ. ಬಟ್ ನೀವು ಅವ್ರ ಜೆಸ್ಚರ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರು. ನೀವು ಅವ್ರ ಮುಖಕ್ಕೆ ಗಾಯ ಮಾಡಿದ್ರಂತೆ, ಅದಕ್ಕೆ ಅವ್ರು ನಮ್ಮಿಂದ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಡಿಮಾಂಡ್ ಮಾಡಿದ್ರು. ನಾವು ಅವ್ರಿಗೆ ನೀವಿನ್ನೂ ಅಫಿಷಿಯಲ್ ಆಗಿ ಟೀಚರ್ ಅಲ್ಲ, ಅವ್ರಿಗೆ ಗೆಸ್ಟ್ ಟೀಚರ್ ಅಂತ ಹೇಳಿ ಕನ್ವಿನ್ಸ್ ಮಾಡಿದೀವಿ. ಮತ್ ನಿಮ್ ಪರವಾಗಿ ಅಪಾಲಜಿ ಕೇಳಿದೀವಿ. ನಾನ್ ನಿಮ್ಮನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೀನಿ,
ಯಾಕಂದ್ರೆ ನಮ್ ಅರ್ಜೆನ್ಸಿಗೆ ನೀವು ಟೀಚರ್ ಆಗೋಕೆ ಒಪ್ಕೊಂಡಿದ್ದೀರ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಅನುರಾಧ ಮುಖ ಗಂಟೆಕ್ಕಿ, ರಿಯಲಿ ರೂಪಾ ಅವರು ಅಷ್ಟೊಂದು ಪವರ್ಫುಲ್ಲಾ ಅಂತ ಕೇಳಿದ್ರು. ಪ್ರಿನ್ಸಿಪಾಲ್ ಕೂಡ ಗೊಂದಲದಲ್ಲಿದ್ರು. ನಾನೀ ರೂಪಾ ಶರ್ಮಾ ಅವರನ್ನ ಅಷ್ಟೊಂದು ಕನ್ಸಿಡರ್ ಮಾಡಲ್ಲ, ನಾನೇನು ಅವ್ರಿಗೆ ಭಯ ಪಡಲ್ಲ. ರೂಪಾ ಶರ್ಮಾ ವಿರುದ್ಧ ನಿಮ್ಮನ್ನ ಸೇವ್ ಮಾಡ್ತಿದ್ದೆ. ಆದ್ರೆ ಶರ್ಮಾ ಫ್ಯಾಮಿಲಿಯ ಅಖಿಲೇಶ್ ಶರ್ಮಾ ಮತ್ತು ಅವ್ರ ಮಗ ಶರಣ್ ಶರ್ಮಾ ಬಗ್ಗೆ ಭಯ ಇದೆ. ಯಾಕಂದ್ರೆ ಇಡೀ ಮಂಗಳೂರಲ್ಲಿ ಅವ್ರ ಹೆಸರು ಬೇರೆ ರೀತಿನೇ ಇದೆ. ನೋಡೋಕೆ ಕುರಿ ಚರ್ಮ ಹೊತ್ತಿರೋ ಹಾಗೆ ಕಂಡ್ರು ಅವರೆಲ್ಲ ತೋಳಗಳ ಹಾಗಿದೆ. ಅವ್ರು ನೋಡೋಕೆ ಕೂಲ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ, ಆದ್ರೆ ಅವ್ರ ಜೊತೆ ವ್ಯವಹಾರ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದ್ರು. ರೂಪಾ ಶರ್ಮಾ ಅವರು ನಿಮ್ ಆಪೋಸಿಟ್ ನಿಂತ್ರು ನಾನ್ ನಿಮ್ಮನ್ನ ಕಾಪಾಡ್ಕೊಳ್ತೀನಿ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಡ್ಯೂಟಿ ಅನ್ಕೊಳ್ತೀನಿ. ಆದ್ರೆ ನನಗ್ ಚಿಂತೆ ಆಗ್ತಿರೋದು ಮುಂದಿನ ನಿಮ್ ಜೀವನದ ಬಗ್ಗೆ. ನಾನೇನೋ ನಿಮ್ಮನ್ನ ಇಲ್ಲೇ ಇರಿಸ್ಕೋಬಹುದು, ಆದ್ರೆ ಶರ್ಮಾ ಫ್ಯಾಮಿಲಿಯವರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಫ್ಯೂಚರ್ ಅಲ್ಲಿ ನೀವು ನರಕ ನೋಡೋ ಹಾಗೆ ಮಾಡ್ತಾರೆ. ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ ನೀವ್ಯಾಕೆ ರಿಸೈನ್ ಮಾಡಬಾರ್ದು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ವಾಟ್, ನಾನ್ ರಿಸೈನ್ ಮಾಡೋದಾ? ಅಂದ್ರೆ ನಾನು ರಿಸೈನ್ ಮಾಡಿ ಇಲ್ಲಿಂದ ಹೊರಟೋಗ್ಲಿ ಅನ್ನೋದು ಶರ್ಮಾ ಅವ್ರ ಪ್ಲಾನಾ ಅಂತ ಅನುರಾಧ ತುಟಿ ಕಚ್ಚಿದ್ಲು. ಎಸ್ ಮೇಡಮ್ ಅಂತ ಪ್ರಿನ್ಸಿಪಾಲ್ ತಲೆ ತಗ್ಸಿದ್ರು. ಮಿಸಸ್ ಶರ್ಮಾ ಅವರು ತನ್ನ ಗಂಡನ್ಗೆ ಅನುರಾಧ ಈ ಸ್ಕೂಲಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ಲು. ಯಾಕಂದ್ರೆ ಮಿಲಿನ ಅನುರಾಧ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತ ಶರಣ್ ಹೇಳಿದ್ದಾರೆ ಅಂತಾನೆ ಹೇಳಿದ್ಲು. ಅನುರಾಧಗೆ ಕೋಪ ಬಂತು. ಅವಳು ಮುಷ್ಟಿ ಬಿಗಿ ಹಿಡಿದ್ಲು. ಅಂದ್ರೆ ಶರಣ್ ನನ್ನ ಈಗ್ಲೂ ಹೇಟ್ ಮಾಡ್ತಾನ? ಯಾಕೆ ನನ್ನ ಇಷ್ಟೊಂದು ದ್ವೇಷ ಮಾಡೋದು? ನಾವಿಬ್ರು ದೂರ ಆದ್ರೂ ಫ್ರೆಂಡ್ಸ್ ಆಗಿರಬಹುದು ಅನ್ನೋದು ಸುಳ್ಳಾಯ್ತಾ ಅಂತ ಅವಳಿಗೆ ತುಂಬಾ ನೋವಾಯ್ತು. ರಿಸೈನ್ ಮಾಡೋಕು ಅವಳಿಗೇನು ಬೇಜಾರಿರ್ಲಿಲ್ಲ. ಆದ್ರೆ ಶರಣ್ ಅವಳನ್ನ ಹೇಟ್ ಮಾಡ್ತಿರೋದು, ಈ ಸ್ಕೂಲಿಂದ ಆಚೆ ಹಾಕಿಸ್ತಿರೋದು ನೋವು ತಂದಿತ್ತು. ಅನುರಾಧ ಕೂಲ್ ಆಗಿ ಕೋಲ್ಡ್ ಲುಕ್ ಕೊಟ್ಟು, ಎಸ್ ದೆನ್ ಫೈನ್, ಐ ಕ್ವಿಟ್ ಅಂತ ಚೇರಿಂದ ಎದ್ದು ನಿಂತ್ಲು. ಮತ್ತೊಂದು ಮಾತಾಡದೆ ಸ್ಕೂಲ್ ಗೇಟ್ ಕಡೆ ಹೆಜ್ಜೆ ಹಾಕಿದ್ಲು. ಕ್ಲಾಸ್ ರೂಮ್ ಅಲ್ಲಿ ವಿಹಾನ್ ಎಲ್ರಿಗೂ ಗಾಸಿಪ್ ನ್ಯೂಸ್ ಹೇಳೋನಾಗಿದ್ದ. ಅವ್ಗೆಲ್ರಿಗೂ ನಮ್ ಅನುರಾಧ ಟೀಚರ್ ಸ್ಕೂಲಿಂದ ಔಟ್ ಆಗಿದ್ದಾರೆ, ಅವರನ್ನ ಕೆಲ್ಸದಿಂದ ತತ್ತಿದಾರಂತೆ ಅಂತ ಹೇಳ್ತಿದ್ದ. ರೋಹನ್ ಆಶ್ಚರ್ಯದಿಂದ, ಯಾಕೆ ಅನುರಾಧ ಟೀಚರ್ನ ಸ್ಕೂಲಿಂದ ಆಚೆ ಕಳ್ಸಿದ್ರು ಅಂತ ಆಶ್ಚರ್ಯದಿಂದ ಕೇಳ್ದ. ಯಾಕಂದ್ರೆ ಅವರು ನಮ್ ಚಿಕ್ಕಮ್ಮಗೆ ಇನ್ಸಲ್ಟ್ ಮಾಡಿದ್ದಾರೆ, ಅದಕ್ಕೆ ಇರ್ಬೇಕು. ನಮ್ ಶರಣ್ ಚಿಕ್ಕಪ್ಪ ತುಂಬಾ ಸ್ಟ್ರಾಂಗ್, ಅವ್ರನ್ನ ಎದುರಾಕೊಳ್ಳೋಕ್ಕೂ ಯಾರಿಗೂ ಆಗಲ್ಲ. ಭರದ್ವಾಜ್ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಶರಣ್ ಚಿಕ್ಕಪ್ಪಂಗೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಈ ಅನುರಾಧ ಟೀಚರ್ ಕತೆ ಅಷ್ಟೇ, ಅವ್ರಿಗೆ ಕೋಪ ಬಂದ್ರೆ ಅವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ವಿಹಾನ್ ಅಂದ. ಭರದ್ವಾಜ್ ಫ್ಯಾಮಿಲಿ ಅಂತ ಹೇಳಿದ ಹಾಗೆ ರೋಹನ್ ಕಿವಿ ನೆಟ್ಟಿಗಾಯ್ತು. ರೋಹನ್ ಕಣ್ಗಳು ಬ್ರೈಟ್ ಆದ್ವು. ಅವನ್ ತಲೆಯಲ್ಲಿ ಐಡಿಯಾ ಬಂತು. ಅವನು ತನ್ನ ತಂದೆನ ಕೇಳಿದ್ರೆ ಅನುರಾಧ ಆಂಟಿಗೆ ಸಹಾಯ ಆಗಬಹುದು ಅಂತ ಅಂದ್ಕೊಂಡ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.